ಒಂದ್ ಕಡೆ ಮಳೆ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಆದರೆ ಮಲೆನಾಡಲ್ಲಿ ಮಳೆಯ ಘಮಲು ಪಸರಿಸಿದೆ. ಜಲಪಾತಗಳಿಗೆ ವರುಣ ಜೀವ ತುಂಬಿದ್ದಾನೆ. ಈ ಮಳೆಯಲ್ಲಿ ಮಿಂದಂತ ಜೋಗ ನಾಟ್ಯ ಶುರು ಮಾಡಿದೆ. ಜಲವೈಭವಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಂಗಾರು ಮಳೆಯಲ್ಲಿ ಜೋಗ ಝಳಕ ಮಾಡಿದೆ. ತುಂತುರು ಮಳೆಯಲ್ಲಿ ಮಿಂದೆದ್ದಿದೆ. ಹಚ್ಚ ಹಸುರಿನ ಕಾನನದ ಮಧ್ಯೆ ಕಂಗೊಳಿಸ್ತಾ ಇದೆ. ಜಲಪಾತ ಹಾಲ್ನೊರೆ ಮೋಡಕ್ಕೆ ಮುತ್ತಿಕ್ತಾ ಇದೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಜೋಗ ಜಲಪಾತ ನೋಡಲು ಜನಸಾಗರ. ಒಂದೇ ದಿನ 50,000 ಪ್ರವಾಸಿಗರ ಎಂಟ್ರಿ. ಜೋಗ ಜಲಪಾತವನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಳೆಯ ನಡುವೆಯೂ ಜೋಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಜ ರಾಣಿ ರೋರರ್ ರಾಕೆಟ್ ಜಲಸಿರಿ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಚಿಕಲೆ ಫಾಲ್ಸ್. ಚಿಕಲೆ ಫಾಲ್ಸ್ ನೋಡಲು 2 ಕಣ್ಣು ಸಾಲದು. ಹಚ್ಚ ಹಸುರಿನ ಕಾಡು, ಆಕಾಶಕ್ಕೆ ಹಾಸಿಗೆ ಹಾಕಿದಂತಿರುವ ಮಂಜು, ಧಾರಾಕಾರವಾಗಿ ಬೀಳ್ತಾ ಇರುವ ಮಳೆ, ಹಾಲ್ನೊರೆಯಂತೆ ಧುಮ್ಮುಕ್ಕುವ ಜಲಪಾತ. ಇದು ಚಿಕಲೆ ಫಾಲ್ಸ್ನ ಜಲವೈಭವ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕಲೆ ಜಲಪಾತ ಮಳೆಯಲ್ಲಿ ಮಿಂದೆದ್ದಿದೆ. 110 ಅಡಿ ಮೇಲಿಂದ ಧುಮ್ಮುಕ್ಕಿ ಹರಿತಾ ಇದೆ. ಇಷ್ಟು ದಿನ ಬರಿದಾಗಿದ್ದ ಫಾಲ್ಸ್ಗೆ ಈಗ ಜೀವ ಕಳೆ ಬಂದಿದೆ. ಆದ್ರೆ ಪ್ರವಾಸಿಗರು ಸೆಲ್ಫಿಗಾಗಿ ತುತ್ತ ತುದಿಗೆ ಹೋಗ್ತಾರೆ ಅಂತ ಜಲಪಾತಗಳ ವೀಕ್ಷಣೆಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ನೋಡಿದ್ರಲ್ವಾ ಮಳೆಗೆ ಜಲಪಾತಗಳಿಗೆ ಹೇಗೆ ಜೀವ ಕಳೆ ಬಂದಿದೆ ಅಂತ. ನಿಜಕ್ಕೂ ಈ ಜಲಪಾತಗಳನ್ನ ನೋಡುವುದಕ್ಕೆ 2 ಕಣ್ಣು ಸಾಲದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಇದರ ನಡುವೆ ಈ ಪಯಸ್ವಿನಿ ನದಿಯಾಚೆ ಸಿಲುಕಿದ ಕುಟುಂಬವೊಂದು ಒದಾಡ್ತಾ ಇದೆ. ಮನೆಯಿಂದ ಹೊರಹೋಗಲು ದಾರಿ ಇಲ್ಲದೆ ಹರಿದಾಡ್ತಿದ್ದಾರೆ. ಕೊಡಗಿನಲ್ಲಿ ಉಕ್ಕಿ ಹರಿತಾ ಇರುವಂಥ ಈ ಪಯಸ್ವಿನಿ ನದಿ 3 ದಿನದಿಂದ ಪರದಾಡ್ತಿರುವಂಥ ಲಿಂಗಪ್ಪ ಕುಟುಂಬ, ಮಡಿಕೇರಿಯ ಕೊಯನಾಡು ಗ್ರಾಮದಲ್ಲಿರುವಂಥ ಕುಟುಂಬ. ಇವರು 3 ದಿನದಿಂದ ಪರದಾಡ್ತಿದ್ದಾರೆ. ಹೊರಗೆ ಬರೋಕೆ ಆಗ್ತಾ ಇಲ್ಲ. ಪಯಸ್ವಿನಿ ನದಿ ತುಂಬಿ ಹರಿತಾ ಇದೆ. ಕೊಡಗಿನಲ್ಲಿ ಉಕ್ಕಿ ಹರಿತಾ ಇರುವಂಥ ನದಿ ನೋಡಿ, ಅಲ್ಲಿರುವಂಥವ್ರು ಪಾಪ ಈಚೆಗಡೆ ಬರೋಕೆ ದಾರಿನೇ ಇಲ್ಲ. ಅಲ್ಲೊಂದು ಸೇತುವೆ ಇಲ್ಲ, ಬ್ರಿಡ್ಜ್ ಇಲ್ಲ. ನದಿಕ್ಕಿಂತ ಆಚೆಗಡೆ ಅವರು ಪರದಾಡ್ತಿದ್ದಾರೆ. ಹೇಗೆ ಬರೋದು ಹೀಗೆ ಅಂತ. ಇದು ಮಡಿಕೇರಿಯಲ್ಲಿ ನಡೆದಿರುವಂಥ ಘಟನೆ. ಇದು ನೋಡಿ ಯಾವ ರೀತಿಯಾಗಿ ನೀರು ತುಂಬಿ ಹರಿತಾ ಇದೆ. ರಾಜಕಾರಣಿಗಳು ಈ ದುಡ್ಡುಗಳನ್ನೆಲ್ಲ ತಿಂದು ತೇಗ್ತಾ ಇದ್ದಾರೆ. ಅದಕ್ಕೊಂದು ನದಿಗೆ ಒಂದು ಸಂಪರ್ಕ ಸೇತುವೆ ಇಲ್ಲ. ಏನು ಮಾಡ್ತಾರೆ? ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ ನದಿಗಳೆಲ್ಲ ಉಕ್ಕಿ ಹರಿಯುತ್ತೆ, ಈಚೆ ಕಡೆ ಬರೋಕ್ಕಾಗಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಪರಿಣಾಮ ಪಯಸ್ವಿನಿ ನದಿ ತುಂಬಿ ಹರಿತಿರುವಂಥದ್ದು. ಮಡಿಕೇರಿ ತಾಲೂಕಿನ ಸಂಪಾಜೆ ಬಳಿ ಅಂತ ಕೊಯನಾಡು ಗ್ರಾಮ ಇದೆ. ಇಲ್ಲಿ ಈ ಪಯಸ್ವಿನಿ ನದಿ ಹರಿಯುತ್ತೆ. ಈ ಪಯಸ್ವಿನಿ ನದಿಯ ಒಂದು ಭಾಗದಲ್ಲಿ ಒಂದು ಕುಟುಂಬ ಸಿಲುಕಿಕೊಂಡಿರುವಂಥದ್ದು. ಅಲ್ಲಿ ಇದ್ದಾರೆ ಅವರೀಗ 3 ದಿವಸ ಆಯಿತು. ನೀರು ಜಾಸ್ತಿ ಆಗಿದೆ, ಈ ಕಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಬೇರೆ ಮಾರ್ಗ ಇಲ್ಲ ಅವ್ರಿಗೆ ಹೋಗಲಿಕ್ಕೆ, ನದಿ ಮೂಲಕವೇ ಬರಬೇಕಾಗಿತ್ತು. ಅಂದರೆ ಇಲ್ಲಿ ಬಿದಿರಿನಿಂದ ಒಂದು ಸಣ್ಣ ಒಂದು ಪಾದ ಥರ ದಾಟ್ಲಿಕ್ಕೆ ಕಟ್ತಾರೆ, ಸೇತುವೆ ಥರ ಮಾಡ್ತಾರೆ. ಆದರೆ ಈ ಮಳೆಗೆ ಅದು ಕೂಡ ಕೊಚ್ಚಿ ಹೋಗಿದೆ. ಅದರಿಂದ 3 ದಿವಸಗಳಿಂದ ಅವರು ಅಲ್ಲೇ ಇದ್ದಾರೆ. ಅಂದರೆ ಒಟ್ಟು ಅಲ್ಲಿ ಇರುವಂಥದ್ದು 4 ಕುಟುಂಬ ಇದೆ. ಬೇರೆ ಇರುವವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಕಡೆ ಹೋಗಿದ್ದಾರೆ. ಈಗ ಇವರು ಮಾತ್ರ ಇಲ್ಲಿ ಇರುವಂಥದ್ದು. ಈಗ ಈ ಮಳೆ ಬಂದಾಗ ಪ್ರತಿ ವರ್ಷ ಇದೇ ಪರಿಸ್ಥಿತಿ ಅವ್ರದ್ದು. ಅಂದರೆ ಇವು ಸುಮಾರು 60 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿರುವಂಥದ್ದು ಲಿಂಗಪ್ಪ ಅವ್ರ ಕುಟುಂಬ. ಈಗ ಪ್ರತಿ ವರ್ಷ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಅವರಿಗೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಒಂದು ದಾಟ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಪ್ರತಿ ವರ್ಷ ಇದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಇದುವರೆಗೆ ಕೂಡ ಯಾವ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತೇಳಿ ಅವರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ, ಜಿಲ್ಲಾಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇನ್ನು ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಘಟನೆಯೊಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರವಾಸಕ್ಕೆ ಅಂತ ಬಂದಂತ ಯುವಕನೋರ್ವ ನೋಡ್ತಿದ್ದಂತೆ ಕೊಚ್ಕೊಂಡು ಹೋಗಿದ್ದಾನೆ. ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇವೆ. ಬನ್ನಿ ನೋಡ್ಕೊಂಡು ಬರೋಣ.
ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಧಾರಾಕಾರ ಮಳೆ. ಡ್ಯಾಂ ಹಿನ್ನೀರ್ನಲ್ಲಿ ಕೊಚ್ಚಿ ಹೋದ ಯುವಕ. ಮಹಾರಾಷ್ಟ್ರದಲ್ಲಿ ಮಹಾಮಳೆಯಿಂದ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ರತ್ನಗಿರಿ ಜಿಲ್ಲೆಯಲ್ಲಿ ವರ್ಣಾರ್ಭಟ ಮುಂದುವರೆದಿದ್ದು, ಖೇಡಾ ತಾಲೂಕಿನ ಶೀಲ್ಡ್ ಡ್ಯಾಂನ ಹಿನ್ನೀರ್ನಲ್ಲಿ ಯುವಕನೋರ್ವ ಕೊಚ್ಚಿ ಹೋಗಿದ್ದಾನೆ. ಸದ್ಯ ಎನ್ಡಿಆರ್ಎಫ್ ತಂಡ ಯುವಕನ ಮೃತದೇಹದ ಶೋಧ ನಡೆಸ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ.